ಶ್ರೀ ಡಿ ಸವರ್ಣಗೌಡರು ಜನ್ಮದಿನ ಇವತ್ತು. ಇದೆಲ್ಲನೂ ಕೂಡ ವಿಜೇಂದ್ರಣ್ಣವರು, ಗೋಪಾಲಣ್ಣವರು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲರೂ ಕೂಡ ಬಂದು ಅವರು ಜನ್ಮದಿನಕ್ಕೆ ಶುಭಾಶಯವನ್ನು ಕೋರಿದ್ದಾರೆ. ನಾವು ಕೂಡ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಿಂದ ನಾವು ನಮ್ಮ ಸ್ನೇಹಿತರು ಸಂಘಟನೆಗಳೆಲ್ಲ ಕೂಡ ಬಂದು ಭಗವಂತ ಅವ್ರು ಒಳ್ಳೇದು ಮಾಡಲಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಸಿಗಲಿ, ಆರೋಗ್ಯ ಸಿಗಲಿ ಅಂತೇಳಿ ಭಗವಂತನ ಕೇಳ್ಕೊಂಡು ಅವ್ರಿಗೂ ಒಳ್ಳೆಯದಲ್ಲ ಕೇಳಿ ಬಯಸಿದ್ದೇವೆ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಜ್ಯದಲ್ಲಿ ಭಾಳ ಯಾರೇ ಬಂದರೂ ಕೂಡ ಕರೆಸಿ ಕೂರಿಸಿ ಮಾತಾಡುವಂಥದ್ದು ಭಾಳ ನಮ್ರತೆಯಿಂದ ಮಾತಾಡ್ತಾರೆ ಅವರು. ಅದೊಂದು ನಮಗೆ ಭಾಳ ಖುಷಿ ಅವ್ರು ಕಂಡ್ರೆ. ಆ ನಾಯಕತ್ವ ಕೂಡ ಅವರು ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅದನ್ನು ಒಳ್ಳೇದಾಗಲಿ ಅಂತ ಮುಂದಿನ ದಿನಗಳಲ್ಲಿ ನಾವು ಕೇಳ್ಕೊಳ್ತೀವಿ. ಒಂದು ಅಧಿಕಾರ ಸಿಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಮಗೆ ಸಮಸ್ಯೆ ಬಂದಾಗ, ಹೆಲ್ತ್ ಇಶ್ಯೂ ಆಗಿ ಬಂದಾಗ, ಕೊರೋನಾ ಬಂದ ಸಂದರ್ಭದಲ್ಲಿ ಇಡೀ ಹೈಯೆಸ್ಟ್ ವ್ಯಾಕ್ಸಿನ್ ಕೊಟ್ಟಂಥ ನಮ್ಮ ಕ್ಷೇತ್ರಕ್ಕೆ ಗೋಪಾಲಣ್ಣವರು, ನಮ್ಮ ಶಾಸಕರು ಹಿಂದೆ ಬಿದ್ದು ತಂದು ಕ್ಯೂ ನಿಲ್ಲಿಸ್ಬಿಟ್ಟು ವ್ಯಾಕ್ಸಿನ್ ಕೊಟ್ಟಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ. ಅದನ್ನು ವ್ಯಾಪ್ತಿ ಮಾಡ್ಕೊಳ್ಳಿಲ್ಲ ನಾವು ನಮ್ಮ ಕ್ಷೇತ್ರ ಅಂತ. ಯಾರು ಬಂದರೂ ಕೂಡ ಕ್ಯೂ ನಿಂತ್ಕೊಂಡು ವ್ಯಾಕ್ಸಿನ್ ತಗೊಳ್ಳೋಂಥ ಕೆಲಸವನ್ನು ಮಾಡಿದ್ವಿ. ಗೋಪಾಲಣ್ಣವ್ರದ್ದು ಇವ್ರದ್ದು ಭಾಳ ಸಮಪಾಲಿದೆ. ಇವತ್ತು ಅವ್ರು ಕೇಂದ್ರ ಮಂತ್ರಿಗಳಾಗಿದ್ದರು, ಅದು ಏನೋ ಕೆಲಸ ಮಾಡಿದ್ರು. ಫಂಡು ಕೂಡ ಅಷ್ಟೇ, ಏನೋ ಕೇಳಿದ ಕೆಲಸ ಕಾರ್ಯ ಬಂದರೆ ಬಂದು ಕೂರಿಸಿ ಮಾತಾಡಿ ಇನ್ಸ್ಪೆಕ್ಷನ್ ಮಾಡಿ ಕೆಲಸವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ರು. ಜನಪರ ಕೆಲಸವನ್ನು ಸಾಕಷ್ಟು ಅವರು ಕೂಡ ಮಾಡಿದ್ದಾರೆ ನಮ್ಮ ಶಾಸಕರ ಜೊತೆಯಲ್ಲಿ. ನಾವು ಅವ್ರ ಜೊತೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿಕೊಂಡು ಬಯಸಿದ್ದೇವೆ. ಯಾವ ರೀತಿ ಸಿದ್ಧ ನಡೀತಾ ಇದೆ ಸರ್? ಈಗ ಚುನಾವಣೆ ಈಗಾಗಲೇ ಕ್ಯಾಟಗರಿ ಆಗಿ ಸಂಪೂರ್ಣವಾಗಿ ಬಂದಿದೆ, ಅಮೆಂಡ್ಮೆಂಟ್ ಕೂಡ ಆಗಿದೆ. ಈಗ ನಾನು ಕೂಡ ಜಯಮಾರ್ತಿ ನಗರದಲ್ಲಿ ಒಂದು ಭಾಗದಲ್ಲಿ ನಿಲ್ಲಬೇಕು ಅಂತೇಳಿ ಟಿಕೆಟ್ ಕೊಡಿ ಅಂತೇಳಿ ಶಾಸಕರನ್ನ ಪಕ್ಷವನ್ನು ಕೇಳ್ಕೊಂಡಿದ್ದೀನಿ. ಅವರು ಆಗುವ ಕೆಲಸ ಮಾಡಿ ಅಂತ ಹೋಗಿ ಹೇಳಿದ್ದಾರೆ. ನಮ್ಮಂಗೆ ಭಾಳಷ್ಟು ಜನ ಇದ್ದಾರೆ. ಈಗ ಯಾರು ಟಿಕೆಟ್ ಕೊಟ್ಟರು ನಾನು ಕೆಲಸ ಮಾಡ್ತೀನಿ, ನನಗೆ ಕೊಟ್ಟರು ಇವೆಲ್ಲ ಮಾಡಿ ಅಂತ ಹೇಳಿ ಎಲ್ಲರೂ ಕೇಳ್ಕೊಂಡಿದ್ದೀನಿ.